ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಬಿಗ್ ಬಾಸ್ ಮನೆಯ ಗಿಲ್ಲಿ ನಮ್ಮ ಕುಣಿಗಲ್ಗೆ ಬಂದಿದ್ರು. ಅಂದರೆ ನಾವು ಕುಣಿಗಲವ್ರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಪಂಚಮುಖಿ ಆಂಜನೇಯ ಇದೆಯಲ್ಲ, ಅದ್ರ ಉತ್ಸವ ಇತ್ತಂತೆ. ಅಂದರೆ ಶಿವರಾತ್ರಿ ಹಬ್ಬದ ಒಂದು ಉತ್ಸವ ಇತ್ತಂತೆ. ಅದಕ್ಕೋಸ್ಕರ ಗಿಲ್ಲಿನೆಲ್ಲ ಕರೆಸಿದ್ದಾರೆ. ತುಂಬ ಜೋರಾಗಿ ಜನ ಸೇರಿದ್ರು ಅಂತಲೇ ಹೇಳ್ಬೋದು. ಅಂದರೆ ನಾನು ಹೋಗಿರಲಿಲ್ಲ, ಅಂದರೆ ನನಗೆ ಗೊತ್ತಿರೋರೆಲ್ಲ ಸ್ವಲ್ಪ ಜನ ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಜನ ಬಂದಿದ್ರು, ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಂತ. ಅಂದರೆ ರವಿಚಂದ್ರನ್ ಸರ್ ತುಂಬ ಜನ ಬಂದಿದ್ರಂತೆ, ಸೆಲೆಬ್ರಿಟಿಗಳೆಲ್ಲ. ಗಿಲ್ಲಿ ಕೂಡ ದರ್ಶನ್ ಸರ್ಗೆ ವಿಶ್ ಮಾಡ್ತಿದ್ರು. ಗಿಲ್ಲಿ ಅಷ್ಟು ವಿಶ್ ಮಾಡಲಿಲ್ಲ. ಅಲ್ಲಿ ಜನಗಳು ಡಿ ಬಾಸ್ ಡಿ ಬಾಸ್ ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಗಿಲ್ಲಿ ನಾವು ಆಮೇಲೆ ಯಾರೋ ಸ್ವಲ್ಪ ಜನ ಕೂಗ್ತಾರಂತೆ, ಡಿ ಬಾಸ್ಗೆ ವಿಶ್ ಮಾಡಿ ಅಂದಾಗ ಅವಾಗ ನಾನು ಡಿ ಬಾಸ್ ನನ್ನ ಎದೆಲೇ ಇರ್ತಾರೆ ಆ ಥರ ಎಲ್ಲ ಹೇಳಿದ್ದಾರೆ ಗಿಲ್ಲಿ ಅವರು. ಅವ್ರಿಗೆ ವಿಶ್ ಕೂಡ ಮಾಡಿದ್ದಾರೆ ಡಿ ಬಾಸ್ ಸರ್ಗೆ. ಅದೇ ರೀತಿ ಇನ್ನೊಂದು ಸೀಕ್ರೆಟ್ ಏನಂದರೆ, ದರ್ಶನ್ ಸರ್ ಇನ್ನು 2 ತಿಂಗಳಲ್ಲಿ ಜೈಲಿಂದ ಹೊರಗಡೆ ಬರ್ತಾರಂತೆ. ಅವ್ರು ಹೋಗಿ ಅಲ್ಲಿ 2 ವರ್ಷಕ್ಕೆ ಬಂತ, 1.5 ವರ್ಷ ಆಯಿತು ಎಷ್ಟು ಗೊತ್ತಿಲ್ಲ, ಅಲ್ಲೇ 1.5 ವರ್ಷ ಆಯಿತು ಅನಿಸುತ್ತೆ ಜೈಲಿಗೆ ಹೋಗಿ. ಬಟ್ ಸಿಕ್ಕಾಪಟ್ಟೆ ಅಪ್ಪ ಆದ್ರೂ ಬೇಜಾರಾಗುತ್ತೆ ಗುರು. ಅಂದರೆ ಏನು ಗೊತ್ತಾ, ಈಗ ನೆಮ್ಮದಿಯಾಗಿದ್ದಾರೆ ಒಂದು ರೀತಿ. ಇಲ್ಲಾಂದರೆ ಈ ಮೀಡಿಯಾದವರಂತೂ ಅಯ್ಯೋ ದರ್ಶನ್ ಕುಡಿದ್ರು, ನಿಂತರು, ಕೂತರು ಎಲ್ಲ ಸುದ್ದಿ ಮಾಡ್ತಾರೆ. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ದರ್ಶನ್ ಸರ್ ವಿಷಯದಲ್ಲಿ. ಬಟ್ ಯಾವುದೇ ವಿಷಯ ಇಲ್ಲ ಅಂದರೆ ದರ್ಶನ್ ಸರ್ ವಿಷಯಕ್ಕೆ ಬರ್ತಾರೆ. ಅವ್ರು ಸುಮ್ಮನೆ ಜೈಲಿದ್ರು, ಯಾರೋ ಏನೋ ಹೇಳಿದ್ರು ಅನ್ನೋ ರೇಂಜಿಗೆ ಮಾಡಕ್ಕೆ ಬಿಡ್ತಾರೆ. ಈಗ ಗುಡ್ ನ್ಯೂಸ್ ಏನಂದರೆ, ಇದು ಆ್ಯಕ್ಚುಲಿ ಹೊರಗಡೆ ಬರಬಾರ್ದಾಗಿತ್ತು ಈ ವಿಷಯ, ಬಂದ್ಬಿಟ್ಟಿದೆ. ರವಿಚಂದ್ರನ್ ಸರ್ ಕೂಡ ನಿನ್ನೆ ಕುಣಿಗಲ್ಗೆ ಉತ್ಸವಕ್ಕೆ ಬಂದಿದ್ರಲ್ಲ, ಅವಾಗ ಹೇಳಿದ್ದಾರೆ, ಎಲ್ಲರೂ ಡಿ ಬಾಸ್ ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೊಂದು 2 ತಿಂಗಳಲ್ಲಿ ದರ್ಶನ್ ಕೂಡ ಜೈಲಿಂದ ಬರ್ತಾರೆ ಕಣ್ರೋ, 100% ಬರ್ತಾರೆ. ನನ್ನ ಬಾಯಿಂದ ನೋಡಿದ್ನಿ ಅಂದರೆ ಬಂದೇ ಬರ್ತಾರೆ. ಇದೆಲ್ಲ ಗುಡ್ ನ್ಯೂಸ್ ತಿಳ್ಕೊಬಿಡಿ ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ ಬಂದರೆ ಸಾಕು ಗುರು, ನಿಜವಾಗ್ಲೂ ಖುಷಿ ವಿಷಯನೇ. ನೋಡಿ ಏನು ಗೊತ್ತಾ, ಇದು ಆ್ಯಕ್ಚುಲಿ ಅವ್ರು ಹೇಳ್ಬಾರ್ದಾಗಿತ್ತು ಈ ವಿಷಯ. ಈಗ ಅವ್ರು ಆಗದಿದ್ದರು ಆದಷ್ಟು ಅವರು ಹೊರಗಡೆ ಬರ್ದಿರೋ ಹಾಗೆ ಪ್ಲ್ಯಾನ್ ಮಾಡ್ತಾರೆ. ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹೇಳ್ಬಾರ್ದಾಗಿತ್ತು ರವಿಚಂದ್ರನ್ ಸರ್ ಕೂಡ. ಅದು ಹಂಗೆ ಸೀಕ್ರೆಟ್ ಆಗಿದ್ರೆ ಬೆಟರ್ ಅಂತ ಅನಿಸ್ತಿತ್ತು. ಬರ್ತಾರೋ ಬರಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರು 100% ಬರ್ತಾರೆ ಕಣ್ರು, ನನಗೆ ಬಂದಿದ್ದ ನ್ಯೂಸ್ ಪ್ರಕಾರ ಅಂತ ಎಲ್ಲ ಹೇಳಿದ್ರು. ಏನು ಮಾಡ್ತಾರೆ ಗೊತ್ತಿಲ್ಲ, ಬಂದರೆ ಖುಷಿನೇ. ಈಗ ಬರ್ತಾರೆ ಅಂತ ಹೇಳಿದ್ದಾರೆ. ಇದನ್ನು ಕೇಳಿ ಇನ್ನು ಎಷ್ಟು ಜನ ಹುರ್ಕೊಂಡು ಇನ್ನೂ ಏನೇನು ಮಾಡ್ತಾರೋ ಒಳಗಡೆ ಗೊತ್ತಿಲ್ಲ. ಇಂಡಸ್ಟ್ರಿಲಿ ಅವ್ರನ್ನ ಕಂಡ್ರಾಗಲ್ಲ, ರಾಜಕಾರಣದಲ್ಲೂ ಕಂಡ್ರಾಗಲ್ಲ, ಸ್ವಲ್ಪ ಜನಕ್ಕೆ ಕಂಡ್ರಾಗೋದಿಲ್ಲ. ಒಟ್ಟಿನಲ್ಲಿ ತುಂಬ ಶತ್ರುಗಳಿದ್ದಾರೆ ಅವ್ರಿಗೆ. ಆದಷ್ಟು ಇನ್ಮೇಲಾದರೂ ಹೊರಗಡೆ ಅಕಸ್ಮಾತ್ ಬಂದರೆ ಆದಷ್ಟು ಒಳ್ಳೆಯ ಸ್ನೇಹಿತರ ಸಂಘ ಮಾಡಲಿ, ಅವ್ರು ಬೆಳೆಯೋದಕ್ಕೆ ನೋಡಲಿ. ಇಲ್ಲಾಂದರೆ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿ. ಬೆಸ್ಟ್ ಅವ್ರಿಗೆ ಫಿಲ್ಮ್ ಇಂಡಸ್ಟ್ರಿ ಇರೋ ಬದಲು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರೆ ನನ್ನ ಪ್ರಕಾರ ಬೆಸ್ಟ್ ಅನಿಸುತ್ತೆ. ಆದಷ್ಟು ನನ್ನ ಪ್ರಕಾರ ಯುವಕರು ಬನ್ನಿ ರಾಜಕಾರಣಕ್ಕೆ. ಬಂದರೆ ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ರಾಜಕಾರಣ ವ್ಯವಸ್ಥೆ ಸ್ವಲ್ಪ ಹಾಳಾಗಿದೆ. ಯುವಕರು ಬಂದರೆ ಸ್ವಲ್ಪ ಸರಿ ಹೋಗ್ಬೋದೇನೋ ಅನ್ನೋದು ನನ್ನ ಒಂದು ನನಗನ್ಸಿದ್ದಾಗೆ ನಾನು ಹೇಳ್ತಿದ್ದೀನಿ ಅಷ್ಟೇ. ನಿಮಗೆ ಏನು ಅನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಜನಗಳು ಹೆಂಗೆ ಗೊತ್ತಾ, ಈ ವಯಸ್ಸಾದವ್ರು ಇರ್ತಾರಲ್ಲ, ಅವರೆಲ್ಲ ಯಾರು ದುಡ್ಡು ಕೊಟ್ಟರು ಅವ್ರಿಗೆ ಗೊತ್ಬಿಡ್ತಾರೆ ಅಷ್ಟೇ. ಬಟ್ ಈಗಿನ ಕಾಲದಲ್ಲಿ ಯುವಕರು ತುಂಬ ಇದ್ದೀರಾ. ನೀವುಗಳಾರ ಅರ್ಥ ಮಾಡಿಕೊಂಡು ಒಬ್ಬ ನಿಮ್ಮೂರಲ್ಲಿ ಗ್ರಾಮ ಪಂಚಾಯತಿಂದ ಸ್ಟಾರ್ಟ್ ಮಾಡಿ, ಒಬ್ಬ ಯುವಕನ ಯಾರೋ ಒಬ್ಬನ ಸರಿಯಾದ ನಿಲ್ಲಿಸಿ ಈ ಥರ ಕೆಲಸ ಮಾಡ್ಕೊಂಡು ಜೊತೆಗೆ ಉಟ್ಕೊಂಡು ಗ್ರಾಮ ಪಂಚಾಯತಿ ಕೆಲಸ ಮಾಡಿಸೋದು, ಇದರಿಂದ ಬೆಳೀತಾ ಹೋಗಲಿ. ಒಂದೊಂದು ಊರಲ್ಲಿ ಈ ಥರ ಯುವಕರು ನಿಂತರೆ 100% ನಮ್ಮ ರಾಜ್ಯ ಬೇರೆ ಲೆವೆಲ್ಗೆ ಹೋಗುತ್ತೆ. ಇದ್ರ ನಾನು ಹಿಂಗೆ ಹೇಳ್ತಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಹೇಳ್ತಿರೋದು ಸರಿ ಅನಿಸ್ತದೆ. ಇದು ಸ್ವಲ್ಪ ಜನ ಕುರಿಬೋದು, ಉಳ್ಕೊಳ್ಳಿ, ಐ ಡೋಂಟ್ ಕೇರ್. ಬಟ್ ನನಗನ್ಸಿದ್ದು ನಾನು ಹೇಳಿದ್ನಿ. ಆದಷ್ಟು ಯುವಕರ ಎಲೆಕ್ಷನ್ ರಾಜಕಾರಣಕ್ಕೆ ಬನ್ನಿ. ಆದಷ್ಟು ನಮ್ಮ ದೇಶನ ಸ್ವಲ್ಪ ಉದ್ಧಾರ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಸರ್ ಬರಬೇಕಾ ಬರಬಾರ್ದಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟೇ.